ನಾವು ಭಾಗವಹಿಸಿದ್ದು ಹಿಂಗಾಯ್ತು, ಮೆಮೊರಿ ಆಯ್ತು, ಅದು ನಿಮ್ಗೆ ನೆನಪು ಉಳಿತು. ಹಂಗೆ ನಾಳೆ ನಡ್ತಕ್ಕಂತಹ ಏನು ಡೇಟ್ ಫಿಕ್ಸ್ ಆಗಬೇಕಲ್ಲ ಆ ಡೇಟ್ದಾಗ ಹುಕ್ಕೇರಿ ತಾಲೂಕದಾಗ ಹುಕ್ಕೇರಿ ಸರ್ಕಲ್ದಾಗ ಸಂಕಲ್ಪ ಮಾಡಿ ಎಲ್ಲರೂ ಯಾರು ರೈತರು ನೀವು ಬಂದು ಕುಂತು ಸರ್ಕಲ್ದಾಗ ಕುಂತೀರಿ, ಮನಿ ಮಠ ಎಲ್ಲ ಬಿಟ್ಟು ಯಾರು ಬಂದು ಕುಂತೀರಿ, ಅದು ನಿಮ್ಗೆ ಮೆಮೊರಿ ಆಗ್ತೈತಿ. ಒಂದು ಸಂಕಲ್ಪ ಆದ ತಕ್ಷಣ ಆ ಗೋರ್ಮೆಂಟ್ ಏನು ಹೇಳ್ತೈತಿ ಅದ್ರ ಸಕ್ಸಸ್ ನೀವು ಹೇಳಿ ನೀವು ಅನ್ಕೊಂಡು ಸಕ್ಸಸ್ ಆಯ್ತು ಅಂದ್ರೆ ನಿಮ್ಗೆ ಶಾಶ್ವತವಾಗಿ ನೀವು ನೆನಪು ಉಳಿತೈತಿ. ಎಲ್ಲ ರೈತರಿಗೆ ನೀರು ಬತ್ತಂದ್ರೆ ಬೆಳೆ ಬೆಳಿತೀರಿ, ರೈತರು ಸಂತೋಷವಾಗಿರ್ತಾನೆ. ಅದಕ್ಕಾಗಿ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಟ್ರಿ ನೀವು. ಈಗ ಪೂಜಾ ಪುನಸ್ಕಾರದಾಗ ನೀವು ಹೆಂಗೆ ಸಂಕಲ್ಪ ಮಾಡ್ತೀರಿ, ಮನ್ಯಾಗ ತಂದೆ ತಾಯಿ ಯಜಮಾನ ಮನೆ ದೇವರ ಕುಲದೇವರ ಎಲ್ಲ ಸಂಕಲ್ಪ ಮಾಡ್ಕೊಂಡು ಗೃಹ ಪ್ರವೇಶ ಮನೆ ಶಾಂತಿ ಎಲ್ಲ ಮಾಡ್ತೀರಿ. ಹಂಗೆ ಸರ್ಕಲ್ದಾಗ ಒಂದು ಸಂಕಲ್ಪ ಮಾಡೋದು ಏನಪ್ಪ ಅಂತಂದ್ರೆ ಇಡೀ ರೈತರಿಗೆಲ್ಲ ನೀರಾವರಿ ಆಗಲಿ ಅಂತ. ಇದೊಂದು ಸಂಕಲ್ಪ ಮಾಡ್ಬೋದು. ಈ ಸಂಕಲ್ಪ ಮಾಡ್ಕೊಂಡು ಗುರುಗಳ ಮಾರ್ಗದರ್ಶನದಾಗ ಅಧ್ಯಕ್ಷರ ಮಾರ್ಗದರ್ಶನದಾಗ ಒಬ್ಬರ ಕೂಡಿ ನಾವು ಸ್ಟ್ರೈಕ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಅಲ್ಲಿ ನಾವು ತಿಳ್ಕೊಂತಕ್ಕಂತಹ ನೀವು ಬಂದು ನೀವು ಮತ್ತೊಂದು ಹೇಳ್ಬೇಕು, ಹೋಗಿ ಬರೋಣ ಒಂದಿನ ನಾವು ಹೋಗಿ ಬರೋಣ ಅಂತೇಳಿ. ಗುರ್ಲಾಪುರ ವೇದಿಕೆದಾಗ ಫಸ್ಟ್ ದಿವಸ 100 ಜನ ಇದ್ರೆ, 2ನೇ ದಿವಸ 1000 ಜನ ಆದ್ರೆ, 3ನೇ ದಿವಸ 10,000 ಜನ, 4ನೇ ದಿವಸ 20,000 ಜನ, 5ನೇ ದಿವಸ ಅಲ್ಲಿ ಒಬ್ರು ಕಾಲಿಡಕ್ಕೂ ಜಾಗ ಸಿಗಲಿಲ್ಲ. ಎಷ್ಟೆಷ್ಟು ಶಿವಾಚಾರ್ಯ ಬಂದು ಹೋದ್ರು, ಎಷ್ಟೆಷ್ಟು MLA ಬಂದು ಹೋದ್ರು, ಬಂದು ಹೋದ್ರೆಲ್ಲ ನಿಮ್ಗೆ ಗೊತ್ತಿತ್ತು ನೋಡಿದೆ. ಹಂಗಾಗಿ ಅದೇ ರೀತಿಯಾಗ ನಾವು ಹುಕ್ಕೇರಿ ಸರ್ಕಲ್ದಾಗ ಯಾವುದೇ ರೀತಿ ಕಲ್ಲು ಹೋರಾಟ ಮಾಡೋಂಗಿಲ್ಲ, ಯಾರಿಗೆ ಬೇಯೋಂಗಿಲ್ಲ, ಯಾರು ಕುಡಿದು ಡ್ರಿಂಕ್ ಮಾಡಿ ಯಾರಿಗೆ ಹೊಲಸು ಮಾತಾಡೋದಿಲ್ಲ, ಏನಿಲ್ಲ. ನೀವು ಇದಾದ ದೃಷ್ಟಿಯಿಂದ ನಮ್ಮ ಒಳಗಿಂದ ಒಕ್ಕಟ್ಟು ಬಿಡಬಾರ್ದು. ನಾವು ಭಿನ್ನಾಭಿಪ್ರಾಯಗಳೆಲ್ಲ ಮರ್ತು ಎಲ್ಲರೂ ಒಂದಾಗಿ ನಾವು ಹೋರಾಟ ಮಾಡಿ ಜರ ನಾವು ಮಾಡಿದ್ವಿ ಅಂದ್ರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಅಂದ್ರೆ ಈ ಸರ್ಕಾರ ಅಲ್ಲ, ಯಾವ ಸರ್ಕಾರ ಆದ್ರೂ ಬಗ್ಗೆ ಸಲಾಮ್ ಹೊಡಿಬೇಕಾಗ್ತೈತಿ ರೈತರಿಗೆ. ಕೇವಲ ಹೇಳ್ತಾರೆ ಅಷ್ಟೇ, ಎಲ್ಲ ರೈತರ ಮೇಲೆ ಐತಿ, ಎಲ್ಲ ರೈತರ ಮೇಲೆ ಐತಿ ಹೇಳೋದಷ್ಟೇ. ಕೃತಿ ಮಾತ್ರ ಎಲ್ಲ ಹೊಲಸು ಕೃತಿನ ಇದಾವೆ. ಇವರು ರಾಜಕೀಯ ಮಂದಿ ನಮ್ಮನ್ನ ಮೋಸ ಮಾಡ್ಕೋತಾನೆ ಬಂದಾರ. ಸ್ವತಂತ್ರ ಆದಾಗಿಂದನೂ ನಾವು ನೋಡ್ಕೋತಾ ಬಂದೆವು. ನಾನು ಒಬ್ಬ ರೈತನ ಮಗನ, ಆದ್ರೂ ನಿಮ್ಗೆ ಹೇಳ್ತಾರೆ ಲಿಸ್ಟ್ ತ್ರಾಸು ಕೊಡ್ತಾರೆ ನಮಗೆ ರೈತರಿಗೆ. ಅದನ್ನೇನು ಹೇಳಬಾರ್ದು, ಅಂಥ ತ್ರಾಸು ನಮಗೆ ಆಗಿದಾವು. ಅದನ್ನೆಲ್ಲ ನೋಡಬಾರ್ದು. ಯಾರೂ ಯಾರಿಗೂ ನಮ್ಮ ವೈರಿಗಳಿಗೂ ಇಂಥ ಕಷ್ಟ ಬರಬಾರ್ದು ಅನ್ನೋದು ನನ್ನೊಂದು ಇಚ್ಛೆ ಐತಿ. ಎಲ್ಲರೂ ಒಂದಾಗಿ ಹೋರಾಟ ನಡೆಸೋನು. ಎಲ್ಲರೂ ನಾವು 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳು ನಾವು ಇಲ್ಲೇ ಕುಂತು ರೊಟ್ಟಿ ಮುರುನು ಉಪವಾಸ ಆದ್ರೆ ಭೀ ಮಾಡೋನು. ಖರೆ ಬಿಡೋದು ಬೇಡ ಅವ್ರನ್ನ. ಈ ನೀರಾವರಿ ಏನೈತಿ ಈ ಸಮಗ್ರ ಹುಕ್ಕೇರಿ ತಾಲೂಕ ನಂದನವನ ಆಗ್ತೈತಿ. ನಾವು ತಿಳ್ಕೊಂಡಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಏನು ರಾಸಿಂಗ, ಹಡಲ್ಗ, ಭೈರಾಪುರ, ಸೇಕಿನೂರ್ಸುರ, ಮತಿವಾಡ, ಹಿಟ್ನಿ, ಹೊಂಡೇಡಿ, ಕೋನ್ಕೇರಿ ಇನ್ನೂ ಹಲವಾರು ಮನೆಗಳಿಗೆ ಇವತ್ತು ಕುಡಿಯಾಕು ನೀರಿಲ್ಲ, ಅಲ್ಲಿ ದನಕರು ನೀರಿಲ್ಲ. ಇವೆಲ್ಲ ಸಂಪೂರ್ಣ ನೀರಾವರಿ ಆಗ್ಬೇಕು. ಅಲ್ಲೊಂದುವರೆ ಕೆರೆ ತುಂಬ ಯೋಜನೆ ಮಾಡ್ಯಾರ. ಇಲ್ಲೇವರೆಗೆ ಒಂದ್ಸಲ ಕೆರೆ ತುಂಬಿದ್ರು ಪುಣ್ಯಾತ್ಮಗಳು ದುಡ್ಡಿಗಾಗಿ ಯೋಜನೆ ಮಾಡ್ಯಾರ. ಅದನ್ನ ಬರೀ ರೊಕ್ಕ ತಕ್ಕೊಳ್ಳೋದಕ್ಕಾಗಿ ಅಧಿಕಾರಿಗಳು ಬಂದು ಹೇಳಬೇಕಂದ್ರ ಇವತ್ತಿನ ಹುಕ್ಕೇರಿ ಸರ್ಕಲ್ದಾಗ ಹೋರಾಟ ನಡೀತದ. ಆ ಹೋರಾಟದೊಳಗೆ ಅಧಿಕಾರಿಗಳು ಬಂದು ಹೇಳಬೇಕ, ಎಷ್ಟು ಸಲ ನೀರು ತುಂಬಿಸಿರಿ, ಎಷ್ಟು ನೀರು ಬಿಟ್ಟರೆ ಅನ್ನೋದ. ಈ ವೇದಿಕೆ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತದ. ಅಷ್ಟರೊಳಗ ನೀವು ಏನಾರೇ ನೀರಾವರಿ ಏನ ನಮ್ಮ ಏಕ ನೀರಾವರಿಗಳದಲ್ಲ, ಇವೆಲ್ಲ ಏಕ ನೀರಾವರಿಗಳು ಪ್ರಾರಂಭ ಮಾಡಿದ್ರ ಉಗ್ರವಾದ ರೂಪ ತಾಳ್ತದೆ. ಇವತ್ತು ರೈತ ಸಂಘ ರೈತರೆಲ್ಲ ರೋಚಿಗೆದಾರ, ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಸ್ಥಳೀಯ ಶಾಸಕರು ಹೋರಾಟದಲ್ಲಿ ಭಾಗಿಯಾಗಬೇಕು. ಸ್ಥಳೀಯ ಶಾಸಕರಿಗೆ ಒಂದು ಕಿವಿ ಮಾತು ಹೇಳ್ತು, ನೀವು ಹೋರಾಟದಾಗ ಭಾಗಿಯಾಗಿ ರೈತರಿಗೆ ಏನಾದ್ರು ನ್ಯಾಯ ಕೊಡಿಸಿದ್ರ ಮುಂದಿನ ಸಲ ನೀವು ನಮ್ಮ MLA. ನಮಗೆ ಯಾರು ಇಲ್ಲ MLA ಆಗ್ಬೇಕಂತ ಯಾರಿಗೂ ಆಸೆ ಇಲ್ಲ, ಆಸೆ ಆಕಾಂಕ್ಷೆ ಯಾರಿಗೂ ಇಲ್ಲ. ನಮ್ಗೆ ಬರೀ ನೀರು ಕೊಡಂತ ಕೇಳಾಕತ್ತೀವಿ. ನಾವು ನೀರಷ್ಟು ಕೊಟ್ಟರೆ ಸಾಕು, ನಮ್ಗೆ ಮತ್ತೇನು ಗಾಡಿ ಇವ್ರ. ಮೊದಲ ನೀರು ಕೊಟ್ಟು ಹುಕ್ಕೇರಿ ತಾಲೂಕಿನ ರೈತರ ಬಾಳನ್ನ ಹಸನಾಗಿಸ್ಬೇಕು ನೀವು. ಇವತ್ತು ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮನ್ನ ಇನ್ನೊಂದು ಫ್ಯಾಕ್ಟ್ರಿ ಕಂಪ್ನಿ ಇರ್ಬೋದು. ನಾವು ಈ 33 ಹಳ್ಳಿ ನೀರಾವರಿ ಆದ್ರೆ ಇನ್ನೊಂದು ಫ್ಯಾಕ್ಟ್ರಿ ಇಲ್ಲೇ ನಿಂತದ ನಮ್ಮದು. ಅದಕ್ಕೆ ಇನ್ನೂ ಅನೇಕ ನೀರಾವರಿ ಯೋಜನೆಗಳಿದಾವೆ. ಇವತ್ತು ರುಕ್ಕುಂಪುರ ಏಕ ನೀರಾವರಿ ಯೋಜನೆ ಇರ್ಬೋದು, ದಡ್ಡಿ ಏಕ ನೀರಾವರಿ ಯೋಜನೆ ಇರ್ಬೋದು, ಅದೇ ರೀತಿ ಕೋಟ್ರಿ ಏಕ ನೀರಾವರಿ ಯೋಜನೆ ಇರ್ಬೋದು,
ಕುರುಣಿ ನೀರಾವರಿ ಯೋಜನೆ ಇರ್ಬೋದು, ಅಡವಿ ಸಿದ್ದೇಶ್ವರ ನೀರಾವರಿ ಯೋಜನೆ ಇರ್ಬೋದು, ಇವತ್ತು ಶಂಕರಲಿಂಗ ನೀರಾವರಿ ಯೋಜನೆ ಇರ್ಬೋದು, ಕೊಟಮಾನಿ ನೀರಾವರಿ ಯೋಜನೆ ಇರ್ಬೋದು. ಇವೆಲ್ಲ ಯೋಜನೆಗಳು ಹೆಸರಿಗೆ ಅಷ್ಟದ. ಇವತ್ತು ಎಕ್ಸಾಂಪಲ್ ಕೋಟ್ರಿ ನೀರಾವರಿ ಒಂದ್ಸಲ ನೀರು ಬಂದಿಲ್ಲ. 20 ಕಿಲೋಮೀಟರ್ ನೀರು ಬಿಟ್ಟು ಅಂತ ಒಂದ್ಸಲ ಹುಕ್ಕೇರಿ ಬಂದು ಕಾಣಿಲ್ಲ. ಸಂಪೂರ್ಣ ಎಲ್ಲ ಹೂಳೆ ಬಿಟ್ಟದ. ಆ ಅಧಿಕಾರಿಗಳು ಕಣ್ಣಿಗೆ ಕಾಣಕ್ಕೆ ಆಫೀಸರ್ಗೂ ದೊಡ್ಡ ಬೇಡ್ರಿ, ಯಾರಿಗೂ ರೊಕ್ಕನೂ ಕೊಡಕ್ಕೆ ಹೋಗ್ಬೇಡ್ರಿ. ಯಾವರೇ ಕರಪ್ಷನ್ ಕೇಳಿದಂದ್ರೆ ಸ್ವಲ್ಪ ತಲೆ ಓಡಿಸ್ರಿ, ರೊಕ್ಕ ಕೊಟ್ಟು ಅಟ್ಕಾಸ್ರಿ, ನಮ್ಮ ಕಡೆ ವಿಡಿಯೋ ಕಳಿಸ್ರಿ, ಪೂರಾ 31 ಜಿಲ್ಲೆ ಕರ್ನಾಟಕದವ್ರು ಕಳಿಸ್ರಿ. ಯಾರು ಹೆಂಗೆ ಬಗ್ಗ ಬಡಿಯೋದ್ರ ನಮ್ಮ ಸಂಘಟನೆ ಬಗ್ಗ ಬಡ್ತೈತಿ. ಯಾಕಂದ್ರೆ ಅವ್ರು ನಾವು ಲೋಕಲ್ ಅನಿಸ್ತಾರ. ಅಂಜಾಕ್ ಹೋಗ್ಬೇಡ, ವಿಡಿಯೋ ಮಾಡ್ರಿ, ಮತ್ತೆ ಫೋಟೋನು ತೆಗೀರಿ. ಏನು ಅಂಜಬೇಡ್ರಿ, ಯಾವ ರೊಕ್ಕ ಕೊಡ್ದ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವರೆಲ್ಲ ಕೆಲಸಗಾರರ. ಇನ್ನು ಉಳಿದ MLA ಇರ್ಬೋದು, MP ಇರ್ಬೋದು, ಅವರು ನಮ್ಮ ಕೆಲಸಗಾರ. ಹೌದಲ್ಲ? ಮತ್ತೆ ಹೊಡಿ ಚಪ್ಪಾಳಿ. ಯಾಕೆ ಹೇಳ್ತಾರೆ? ದೇಶ ಬಾರ್ಡರ್ ಕಾಯಕ ರೈತರು ಮಕ್ಕಳು ಬೇಕ, ದೇಶಕ್ಕೆ ಕಣ್ಣು ಹಾಕಕ ರೈತರು ಬೇಕ, ಓಟ್ ಹಾಕಕ್ ರೈತರು ಬೇಕ, ನೀರು ಕೊಡಬೇಕು, ಆಮೇಲೆ ಇಲ್ಲೊಂದೇನೋ ಭವನ ಕಟ್ಟಬೇಕು. ಏನಾದ್ರು ರೈತರ ಸಮಸ್ಯೆ ಇದ್ರಾಗ MLAಗಳು MP ಮನೆಗೆ ಹೋಗಿ ಕಾಲು ಬೀಳ್ಬೇಕು. ಯಾಕ? ಓಟ್ ಕೇಳತ್ನ ಓಡಿ ಕಾಲು ಬೀಳಕ ನಿಮಗೆ ಟೈಮ್ ಇರ್ತೈತಿ, ಕೆಲಸ ಮಾಡಕ್ ಟೈಮ್ ಇರಂಗಿಲ್ಲ ನಿಮಗೆ. ಬರು 28, 29ರಾಗ ನೀವೆಲ್ಲರ ರೈತರ ಕೆಲಸ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಎಲ್ಲಾರು ಮಾಜಿ ಮಾಡಿ ಬಟಕಾಡ್ಲಿ ಚುರುಮರಿ ತಿನ್ಕೊತ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತಾರೆ. ನೀವು ತಿಳಿದಿರ್ಬೇಕ, ನಿಮ್ಮ ಕಡೆ ಕಂಡಾಪಟ್ಟಿ ರೊಕ್ಕ ಹಸ್ತಿ, 2 ನಂಬರ್ ದಂಧೆದ ರೊಕ್ಕ ಐತಿ, ನಾ ಏನ್ ಮಾಡ್ರಿ ರೈತ ಐತಿ. ಏನ್ ಸಾವುಕಾರ ನಾವ್ರಿ. ಹೊಲ ನಂಬರ್ ಎಂಟೈತಿ. ಹೊಲ ಕರ್ನಾಟಕದಾಗ 6.5 ಕೋಟಿ ಜನ, 6.5 ಕೋಟಿ ಜನದಾಗ 3 ಕೋಟಿ ಜನ ರೈತರಿದ್ದೇವೆ. 1 ಕೋಟಿ ವಿದ್ಯಾರ್ಥಿ ಇರ್ಬೋದು, 1 ಕೋಟಿ ನೌಕರಸ್ಥರು ಇರ್ಬೋದು, 1 ಕೋಟಿ ಸಣ್ಣ ಮಕ್ಕಳು ಇರ್ಬೋದು. ನಾವು ಹೆಚ್ಚಿರುವಾಗ, ನಮ್ಮ ಹೊಲ ಹೆಚ್ಚಿರುವಾಗ, ನಾವು ದುಡಿಯುವಾಗ, ನಮ್ಮ ಮಕ್ಕಳ ಇಂಡಿಯಾ ಕಾಯುವಾಗ ಯಾರ್ದೇನೈತೆ? CM ಡೌನ್, PM ಡೌನ್. MLA MP ಭಾಳ ದೂರ ಉಳಿದ್ರ. CM PM ಇಳಿಸ್ಬೋದು. ಈ ಹಸಿರು ಶಾಲೆ ಮನಸ್ಸು ಮಾಡ್ತಂದ್ರ ಭಾರತ ದೇಶದಾಗ ಅದಕ್ಕೆ MLA MP ಲೆಕ್ಕದಾಗ ಹಿಡಿಬೇಡ್ರಿ. ಅವ್ರ ಲೆಕ್ಕದಾಗ ಹಿಡಿದ ಏನಾಗೈತಿ? ಊರಾಗ ಬಂದ್ರಂದ್ರೆ ಕೋಟಿ ಗಟ್ಟಲೆ ಒಮ್ಮೆ 5 ವರ್ಷ MLA ಒಂದು MP ಎಷ್ಟು ಗಳಿಸ್ತಾ ಗೊತ್ತೈತ್ರಿ? ಅವ್ರ ಪಗಾರ 2,38,000 ರೂಪಾಯಿ ತಿಂಗಳಕ್ಕೆ, ಇಲ್ಲಾಂದ್ರೆ 2,70,000 ರೂಪಾಯಿ. 5 ವರ್ಷಕ್ಕೆ 1,50,00,000 ರೂಪಾಯಿ ಅವ್ರದ್ದು ಅಷ್ಟು ಸಂಬಳ ಇದೆ. ಅಂದ್ರೆ ಎಲೆಕ್ಷನ್ದಾಗ 2 ನಂಬರ್ ದಂಧೆದ 50 ಕೋಟಿ 70 ಕೋಟಿ ಖರ್ಚು ಮಾಡ್ತಾರೆ. ಎಲ್ಲೇ ತರ್ತಾರೆ ಮಾಮಗಳೇ? ಎಲ್ಲೇ ತರ್ತಾರೆ ಅದನ್ನ? 2 ನಂಬರ್ ನಿಮ್ಮ ಪಗಾರನ 10,000 ಇದ್ದಾಗ ನೀವು 10 ಲಕ್ಷ ಖರ್ಚು ಮಾಡ್ತೀರಿ. ಯಾಕೆ ಮಾಡ್ತೀರಿ? 2 ನಂಬರ್ ಮಾಡಕ್ಕನಲ್ಲ. ಹೌದಲ್ರಿ? ಒಂದು MLA ಒಮ್ಮೆ ಆರಿಸಿ ಬಂದಂದ್ರ ಒಟ್ಟ ಶಾಣೆ ಇಲ್ಲಂದ್ರು 500 ಕೋಟಿ ಗಳಿಸ್ತಾ. ಭಾಳ ಶಾಣೆ ಐತಂದ್ರ 2,000 ಕೋಟಿ 5 ವರ್ಷದಾಗ ಹೊಡೆದ ಕಡಿಕೆ ಹಾಕ್ತಾರ. ಮತ್ತೆ ಎಲ್ಲಿ ಪ್ರಗತಿ? ರೋಡು ಆಗುದಿಲ್ಲ, ಗಟ್ರು ಆಗುದಿಲ್ಲ, ಮತ್ತ ಲೈಟು ಹಾಕಂಗಿಲ್ಲ, ಮತ್ ನೀರಾವರಿ ಯೋಜನೆನೂ ಆಗಂಗಿಲ್ಲ. ಹೆಂಗಾಗೋದ್ರಿ? ಅದಕ್ಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ 239 ತಾಲೂಕುಗಳಲ್ಲಿ 29 ರಾಜ್ಯ 8 ಯೂನಿಯನ್ ಟೆರಿಟರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಕಡೆ ಜೆಂಡಾ ಹಚ್ಚುತ್ತಾ ಇದೆ. ಇಡೀ ದೇಶದಲ್ಲಿ ಜೆಂಡಾ ಹಚ್ತಾ ಇದ್ದಾರೆ. ಅದಕ್ಕೆ ಏನು ಇದ್ದು ಮಾರಿ ಆಗುವತಕ್ಕ ಇದನ್ನು ಮಾಡಲೇಬೇಕಪ್ಪ ಅನ್ನುವಂಥ ಮನೋಭಾವನೆ ಇರ್ತಕ್ಕಂಥವ್ರು ನಾವು ರೈತ ಸಂಘದವ್ರು. ಕರೆಂಟ್ சொல்ರಿ. ಆದರೂ ಹಂಗಾಗಂಗಿಲ್ಲ. ಇದು ಎಲ್ಲರ ಜವಾಬ್ದಾರಿ ಐತಿ. ನೀರು ಯಾರಿಗೆ ಬರಬೇಕಾಗಿತ್ತು? ಇಡೀ ಹುಕ್ಕೇರಿ ತಾಲೂಕೆಲ್ಲ ನೀರು ಬರಬೇಕಾಗಿತ್ತು. ಹುಕ್ಕೇರಿ ತಾಲೂಕ ಎಲ್ಲ ರೈತ ಬಂಧುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಇದಕ್ಕೆ ಹಣಕಾಸಿನ ನೆರವು ಕೂಡ ಮಾಡಬೇಕು. ಸ್ವತಃ ಬಂದು ನಿಂತು ಇದು ನಮ್ಮದ, ನೀರು ನಮ್ಮದ, ಈ ನೀರು ಬರಲೇಬೇಕಾದ್ರೆ ಕುಂಡುದು ಹೇಳುದು ಇಲ್ರಿ. ಇಲ್ಲಿ ಭಾಳ ಸೀರಿಯಸ್ ಐತಿ. ಐತರಿ ಸುಂಜಿ ಮತ್ತೆ ಕುಂಡುದು ಹೇಳುದೈತು. ಕುಂಡುದು ಹೇಳುದಿದ್ರೆ ಒಂದು ದಿವಸಿನ ಕಾರ್ಯಕ್ರಮ
ಈ 50,000 ಲಕ್ಷ ಜನ ಕೂತಾಗ ಇಡೀ ವ್ಯವಸ್ಥಾ ಇದ್ದ ಎಮ್ಮೆಲಿನೂ ಬಂದ್ಕೊಂಡ್ಬೋದು, ಮತ್ತೆ ಆ ಸರ್ಕಾರ ಬರ್ಬೋದು, ಜಿಲ್ಲಾ ಉಸ್ತುವಾರಿ ಬರ್ತಾರೋ, ಎಳ್ಳತ್ತಾರೋ, ಮತ್ತೊಬ್ರು ಹೋಗತ್ತಾರೋ, ಇವೆಲ್ಲ ನಡೀತಾವ. ವಾದು ಅಂದ್ರೆ ಮತ್ತೆ ನೀವು ಬೇಯವ್ರದ್ರಿ. ನಾ ಎಲ್ಲ ಯಾಕೆ ಮಾತಾಡತ್ತಂದ್ರೆ, ನಾ ಗುರ್ಲಾಪುರದಾಗ ಹೋರಾಟ ಕೂತಿದ್ದು, ಬೆಂಗಳೂರು ಕರಿಯಾಕ ಹೆಲಿಕಾಪ್ಟರ್ ವಿಮಾನ ಅಂದ್ರೆ ಒಯ್ನು ಅಂತಂದ್ರೆ ಅಂದು ನಾವು ನಮ್ಮ ರೈತರೇ ಇಲ್ಲೇ ಉಲಿಗೋಡ್ರಿ, ಇಲ್ಲೇ ಬಿಲ್ ಫಿಕ್ಸ್ ಆಗುದು. ಎಸ್ ಓಕೆ ಗಟ್ಟಿ ಅದಾಯ್ತು. ನಾಳೆ ಕೂಡ ನೀವು ಮಾತಾಡ್ತೀರಿ, ಅಧ್ಯಕ್ಷರೇ ನೀವು ಎಲ್ಲಿ ಒಳಗಾಡೋಂಗಿಲ್ರಿ, ಯಾರು ಮೀಟಿಂಗ್ ಹೋಗಂಗಿಲ್ರಿ, ಇಲ್ಲೇ ನೀರಾವರಿ ಬಂದು ಘೋಷಣೆ ಆಗ್ಬೇಕು ಕೂಡ ಹೇಳ್ತಾರೆ ಸುಮ್ಮ ಹಂಗ್ರಿ ಗುರುಗಳು. ಯಾಕಂದ್ರೆ ಹಂಗಿದ್ದಾಗಣ ಇವತ್ತು ನಿಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಒಂದು 5 ದಿವಸ ಹುಕ್ಕೇರಿ ನೀರು ತರೋ ಜಾತ್ರೆ ಹೇಳಿಪ್ಪ ಅಂದ್ರೆ ಹುಕ್ಕೇರಿ ಸರ್ಕಲ್ದಾಗ ಊಟ ಅಲ್ಲೇ, ನೀರು ಅಲ್ಲೇ, ಮಜ್ಜಿಗೆ ಅಲ್ಲೇ, ಏನು ಬೇಕಲ್ಲ ಅಲ್ಲೇ. ಅದಕ್ಕೆ ಕ್ರೋಢೀಕರಣ ಕೂಡ ಬೇಕಾಗ್ತದೆ. ಯಾಕ್ರಿ ಪ್ರೇಮ್, ನಾವು ರೆಡಿ ಅದು, ನಾವು ಹೇಳಿದಿಲ್ಲ ನಿಮಗೆ, ನಾವೇ ನಿರಂತರ ನಮ್ಮದು ಗನ್ ರೆಡಿನೇ ಇರ್ತೈತಿ. ಎಲ್ಲಿ ನೀವು ಕೆಲಸಕ್ಕೆ ಇಳ್ತೀರಿ, ರೈತರಿಗೆ ದೇವ್ರುಗಳಿಗೆ ಒಳ್ಳೇದಾಕತಿ, ನಾವು ಪ್ರಾಣನ ಗಟ್ಟಿ ಇಟ್ಬಿಟ್ಟು ಅದಕ್ಕೆ ತೆಗೆದಿಟ್ಬಿಟ್ಟು ರೆಡಿ. ಆದರೆ ನೀವು ಮನಸ್ಸು ಮಾಡ್ತಕ್ಕಂಥ ಚಟುವಟಿಕೆ ಭಾಳ ತಾಲೂಕಿನೊಳಗೆ ವಾಸ ಮಾಡಲಿಕ್ಕೆ ಎಷ್ಟು 3,40,000. 2 ಡ್ಯಾಮ್ಗಳು, 3 ನದಿಗಳು, ಸುಮಾರು ಏತ ನೀರಾವರಿ ಯೋಜನೆಗಳು ಎಲ್ಲ ಚರ್ಚೆ ಆಗ್ಯಾವ. ಪದೇ ಅದನ್ನೇ ಹೇಳೋದು ಸರಿಯಲ್ಲ. ನಾವು ಹೋರಾಟ ಮಾಡಬೇಕು ಅನ್ನುವಂಥ ಚಿಂತನೆ ಒಳಗೆ ನಾವು ರೈತರಿದ್ದೀವಿ. ಇದರ ಹಿಂದಿನ ತಯಾರಿ ಭಾಳ ಜೋರ್ಬೇಕಷ್ಟೆ. ಉದ್ದೇಶ ಹೋರಾಟ ಮಾಡೋದಲ್ಲ, ಹೋರಾಟದ ಹೆಜ್ಜೆಯನ್ನು ಗಟ್ಟಿ ಇಡಬೇಕಾಗಿದೆ. ಅದನ್ನು ಅವರು ಭಾಳ ಹೊಳ್ಳೆ ಮಳೆ ಹೇಳಾಕತ್ತಾರೆ. ಬರುವ ರೈತರ ಆ ಕಾಳಜಿ ಪರವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ, ಇರುವಿಕೆ ವ್ಯವಸ್ಥೆ, ಮತ್ತು ಏನೇ ಬಂದರೂ ಕೂಡ ಯಾವುದಕ್ಕೂ ಹಿಂದೆ ಸರಿಲಾರ್ದಂಗೆ ಹೆಜ್ಜೆ ಗಟ್ಟಿ ಇಡ್ತಕ್ಕಂಥ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗೆ ಹೋರಾಟ. ಈ ಹೋರಾಟ ಹಾರಾಟ ಆಯಿತು ಅಂತಂದರೆ ನಾವೆಲ್ಲ ಮಾರಾಟ ಆಗಬೇಕಾಗ್ತದೆ. ಸೊ ಒಂದೇ ಉದ್ದೇಶ, ನೀರು ಬೇಕು, ನೀರಿಗೆ ಯೋಜನೆ ಬೇಕು, ಯೋಜನೆಗೆ ಒಳ್ಳೆ ಯೋಚನೆ ಬೇಕು. ರೈತ ಮನಸ್ಸು ಮಾಡಿದ ಅಂದರೆ ಜಗತ್ತ ಬದಲಾಗ್ತದೆ. ಅದಕ್ಕೆ ನಮ್ಮ ತಾಲೂಕಿಗೆ ಏನು ಅವಶ್ಯ? ನೀರು ಅವಶ್ಯ. ಈ ನೀರನ್ನು ಯಾವ ಜಲಾಶಯಗಳ ಮೂಲಕ, ಯಾವ ಕಿನಾಲಿನ ಮೂಲಕ, ಅಥವಾ ಯಾವ ಏತ ನೀರಾವರಿ ಯೋಜನೆಗಳ ಮೂಲಕ, ಯಾವ ಕೆರೆಗಳ ಮೂಲಕ ಒಟ್ಟೂ ಗ್ರಾಮಕ್ಕೆ ನೀರನ್ನು ತರಬಹುದು. ಬಹುಶಃ ಸಂಜು ಅವರ ಅಧ್ಯಕ್ಷರಿಗೆ ಬರ್ತದೆ. 2019-18 ನಾವು ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಭಾಗದಲ್ಲಿ ಈ ಏತ ನೀರಾವರಿ ಯೋಜನೆಗಳು ಏನಿದ್ದಾವೆ, ಅಥವಾ ಕಿನಾಲ್ ಸಿಸ್ಟಮ್ ಏನಿದೆ, ಅಥವಾ ಈ ಬೇರೆ ಬೇರೆ ಯೋಜನೆಗಳು ಯಾವುದು, ಜಲಾಶಯಗಳನ್ನು ಹಳ್ಳಿಗೆ ಮುಟ್ಟಿಸ್ತಕ್ಕಂಥದ್ದು, ಇದನ್ನು ಅತ್ಯಂತ ಯೋಜನಾಬದ್ಧವಾಗಿ ಚೆನ್ನಾಗಿ ಒಂದು ಒಳ್ಳೆ ಪ್ಲ್ಯಾನ್ ಕೊಟ್ಟು ಮಾಡಿದರೆ ನಾವು ಹೋರಾಟ ಮಾಡೋದು ಇರುತ್ತಿಲ್ಲ. ವಿಳಂಬ ಆಗೈತಿ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಯವರು, ರಾಜ್ಯದ ಉಪಮುಖ್ಯಮಂತ್ರಿಯವರು, ಜಿಲ್ಲಾ ಉಸ್ತುವಾರಿಯವರು, ಈ ಭಾಗದ ಶಾಸಕರು, ಈ ಅಧಿಕಾರಿಗಳು ತಾವೆಲ್ಲ ಕೂಡ ಕೂಡಿ ಏನು 20ನೇ ತಾರೀಕು ಹೋರಾಟ ನಡೆಯತೈತಿ, ಆ ಹೋರಾಟದಲ್ಲಿ ಸಂಪೂರ್ಣ ಅಷ್ಟರೊಳಗಾಗಿ ತಾವೆಲ್ಲ ರೆಡಿ ಮಾಡ್ಕೊಂಡು ಯೋಜನೆಯನ್ನು ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಹಣವನ್ನು ಸರ್ಕಾರ ತೆಗೆದು ಇಡಲೇಬೇಕು ಅನ್ನುವಂಥ ಹೋರಾಟಕ್ಕೆ ನಾವು ಈಗಾಗಲೇ ರೆಡಿಯಾಗಿದ್ದೀವಿ. ಸುಮಾರು ಲಕ್ಷಾಂತರ ರೈತ ದೇವರುಗಳು ಕೂಡ ಏನು ಹುಕ್ಕೇರಿ ಸರ್ಕಲ್ದಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಈಗಾಗಲೇ ನಿರ್ಣಯ ಆಗೈತಿ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಮತ್ತು ನನ್ನೆಲ್ಲ ಮೀಡಿಯಾ ದೇವರುಗಳು ಕೂಡ ಅದಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಈ ಚಳವಳಿ ಇದು ವೈಯಕ್ತಿಕ ಚಳವಳಿ ಅಲ್ಲ, ಇಡೀ ಹುಕ್ಕೇರಿ ತಾಲೂಕಿನ 3.5 ಲಕ್ಷ ಇವತ್ತೇನ ಈ ಜನರ ರಕ್ಷಣೆಗಾಗಿ ಹೋರಾಟ ಐತಿ. ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆಯಿಂದ ಕೂಡ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟ ಆ ಚಳವಳಿಯನ್ನು ಯಶಸ್ವಿ ಮಾಡ್ತೀವಿ. ಜಿಲ್ಲೆಯ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲೆ SP ಅವರು ಇರ್ಬೋದು, ತಾವು ಕೂಡ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟ, ತಾವ್ಯಾರು ಕೂಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಕತಿ, ತೊಂದರೆ ಆಕತಿ ಅಂತೇಳಿ ತಾವು ಯಾರೂ ಕೂಡ ತಪ್ಪು ಭಾವಿಸಬಾರ್ದು. ನಮಗೆ ತೊಂದರೆ ಆಗಿ 79 ವರ್ಷ ಆಯ್ತು. ನಮ್ಮ ಲಕ್ಷಾಂತರ ಕುಟುಂಬಗಳು ಇಲ್ಲೇ 5 ಕಿಲೋಮೀಟರ್ 2 ಕಿಲೋಮೀಟರ್ದಾಗ ನೀರಾವರಿ ಇದ್ದ ಇವತ್ತು ನಮಗೆ ನೀರು ಬಂದಿಲ್ಲಪ್ಪ ಅಂತಂದ್ರೆ ಲಕ್ಷಾಂತರ ಕುಟುಂಬಗಳು ಈಗಾಗಲೇ ಎಷ್ಟೋ 79 ವರ್ಷದಿಂದ ಎಷ್ಟೋ ಕೋಟಿ ಗಂಟಲೆ, ನೂರಾರು ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಾವು ನೀರಾವರಿ ಇಲ್ಲಾರ ಲಾಸ್ ಆಗಿ ಇವತ್ತು ನಮ್ಮ ಮುಂಬೈ, ದಿಲ್ಲಿ ನಮ್ಮ ಮಕ್ಕಳು ದುಡಿಯಾಕೆ ಹೊಂಟದವು. ಅದನ್ನು ತಪ್ಪಿಸ್ಬೇಕಪ್ಪ ಅಂತಂದ್ರೆ ಹುಕ್ಕೇರಿಗೆ ನೀರಾವರಿ ಆಗಲೇಬೇಕು. ರಾಜ್ಯದ ಮುಖ್ಯಮಂತ್ರಿ ಅದಕ್ಕೆ ಗಮನ ಕೊಡಲೇಬೇಕು. ಸಾವಿರಾರು ಕೋಟಿ ರೂಪಾಯಿ ಹಣ ತೆಗೆದಿಟ್ಟು ನೀರಾವರಿ ಮಾಡಲೇಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ.